भगवद्भूतं नन्दिगोत्रादिनायकं वृष्टिसूत्रकृतौ वन्दे मरुडाराध्यं जगद्गुरुम्। ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಉಜ್ಜಯಿನಿ ಪೀಠದ ಭವ್ಯ ದಿವ್ಯ ಜಗದ್ಗುರು ಪರಂಪರೆಯನ್ನ ಕ್ಷೇತ್ರನಾಥ ಜಗದ್ಗುರು ಮರುಡಸಿದ್ದೇಶ್ವರ ಮಹಾಸ್ವಾಮಿಯನ್ನ ಜಗನ್ಮಾತೆ ಗೌರಿ ದೇವಿಯನ್ನ ಮಹಾತಪಸ್ವಿ ಉಜ್ಜಯಿನಿ ಜಗದ್ಗುರು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸ್ಮರಣೆ ಮಾಡ್ತಾ ಯುಗಾದಿಯ ಪವಿತ್ರವಾದ ಸಂದರ್ಭ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಪರಾಭವ ನಾಮ ಸಂವತ್ಸರದ ಮೊದಲ ದಿನ ಯುಗಾದಿಯ ಪಾಡ್ಯಮಿ ಅನ್ನುವಂತಹದ್ದು. ಈ ದಿನ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸದ್ಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠದ ಪವಿತ್ರ ಪರಿಸರದಲ್ಲಿ ಪಂಚಾಂಗ ಪೂಜೆ, ಪಂಚಾಂಗ ಶ್ರವಣ ಜೊತೆಗೆ ಜಂಗಮರಿಗೆ ಪಂಚಾಂಗ ದಾನ, ವಸ್ತ್ರದಾನ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಿಂದ ನಡೆದುಕೊಂಡು ಬಂದಿರುವಂಥದ್ದು. ಈ ವರ್ಷವೂ ಕೂಡ ನಡೆದಿರುವಂತಹ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅಡವಿಹಳ್ಳಿಯ ಹಾಲಸ್ವಾಮಿಗಳವರ, ನಾಗೇನಹಳ್ಳಿಯ ನಂಜುಂಡ ಶರಣರ, ಚಾಮರಾಜ ಶರಣರ, ಶರಣಯ್ಯ ಸ್ವಾಮಿಯವರ, ಯಾವತ್ತು ಶ್ರೀಪೀಠದ ಆಸ್ಥಾನ ಪುರೋಹಿತರಾಗಿ ಪಂಚಾಂಗ ಪೂಜೆ, ಪಂಚಾಂಗ ಶ್ರವಣ ಕಾರ್ಯವನ್ನು ನಡೆಸಿಕೊಂಡು ಬಂದಿರುವಂತಹ ವೇದಮೂರ್ತಿ ಸಿದ್ಧಲಿಂಗ ಸ್ವಾಮಿಯವರ, ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಂತಹ ವೇದಮೂರ್ತಿ ವೀರಭದ್ರ ಸ್ವಾಮಿಯವರ, ಇಲ್ಲಿ ಸೇರಿರುವಂತಹ ಎಲ್ಲ ಉಜ್ಜಯಿನಿ ಸುತ್ತಮುತ್ತಲಿನ ಆಗಮಿಸಿರ್ತಕ್ಕಂಥ ಎಲ್ಲ ಜಂಗಮ ಪುಂಗವರೇ, ಮಠಸ್ಥರೇ, ಮಾಹೇಶ್ವರ ಬಳಗವೇ, ಪೀಠದ ಅರ್ಚಕ ಬಳಗವೇ, ವ್ಯವಸ್ಥಾಪಕರೇ, ಸಿಬ್ಬಂದಿ ಬಳಗವೇ, ಆಗಮಿಸಿದ ಭಕ್ತ ಬಂಧುಗಳೇ, ತಾಯಿಯಂದಿರೇ, ಮುದ್ದು ಮಕ್ಕಳೇ, ಮಾಧ್ಯಮ ಪ್ರತಿನಿಧಿಗಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಕ್ಷೇತ್ರನಾಥ ಜಗದ್ಗುರು ಮರುಡಸಿದ್ದೇಶ್ವರ ಮಹಾಸ್ವಾಮಿ, ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದರು. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತರ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳ ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ,
ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮೊದಲೊಮ್ಮೆ ಸೇರಿದಂತ ನೀವೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥದ್ದಾಗಿದೆ. ಇವತ್ತು ವಿಶೇಷವಾಗಿ ಯುಗಾದಿಯ ಪರ್ವಕಾಲ. ನಿಮಗೆಲ್ಲ ಗೊತ್ತಿದೆ, ಆಂಗ್ಲ ಪದ್ಧತಿಯ ಪ್ರಕಾರ ಬಹುತೇಕ ಜನರು ಜನವರಿ 1ರಂದು ಹ್ಯಾಪಿ ನ್ಯೂ ಇಯರ್ ಆಚರಣೆ ಮಾಡತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ನಿಜವಾದ ಅರ್ಥದೊಳಗೆ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದು ಯಾವುದು ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು. ಅದು ಈ ಯುಗಾದಿಯ ಪ್ರತಿಪದೆಯಿಂದ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದು. ನಮ್ಮ ಹಿರಿಯರು, ಪೂರ್ವಾಚಾರ್ಯರು ಸುಮ್ಮನೆ ಮಾಡಿಲ್ಲ ಇದನ್ನೆಲ್ಲ. ಸಂವತ್ಸರಗಳಿರ್ಬೋದು, ಅಯನಗಳಿರ್ಬೋದು, ಋತುಗಳಿರ್ಬೋದು, ಮಾಸಗಳಿರ್ಬೋದು, ಪಕ್ಷಗಳಿರ್ಬೋದು, ತಿಥಿ, ನಕ್ಷತ್ರ, ವಾರ, ಯೋಗ, ಕರಣಗಳಿರ್ಬೋದು, ಇವೆಲ್ಲವುಗಳನ್ನ ಖಗೋಳಶಾಸ್ತ್ರದ ಅಧ್ಯಯನವನ್ನು ಮಾಡಿ ಭೌಗೋಳಿಕವಾದ ಋತುಮಾನಗಳ ಪ್ರಭಾವವನ್ನ, ಪರಿಣಾಮವನ್ನ ಸಂಶೋಧನೆ ಮಾಡಿ ಚೈತ್ರ ಮಾಸದಲ್ಲಿ ಏನೇನು ಸಂಭವಿಸ್ತದ, ವೈಶಾಖದಲ್ಲಿ ಏನಾಗ್ತದ, ಪಾಲ್ಗುಣದವರೆಗೂ ಯಾವ್ಯಾವ ಮಾಸದಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅನ್ನುವಂಥದ್ದನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಆ ಪ್ರಕಾರವಾಗಿ ಪ್ರಾರಂಭ ಮಾಡಿದಂತಹ ಹೊಸ ಸಂವತ್ಸರ, ಹೊಸ ವರ್ಷದ ವ್ಯವಸ್ಥೆಯೇ ಈ ಯುಗಾದಿ ಅನ್ನುವಂಥದ್ದನ್ನು ಮರಿಬಾರದು. ನಿಮಗೆಲ್ಲ ಗೊತ್ತದ, ಹೊಸ ಮಳೆ ಪ್ರಾರಂಭ ಆಗೋದು ಯುಗಾದಿಯಲ್ಲೇ. ಮರಗಳ ಎಲೆಗಳೆಲ್ಲ ಉದುರಿ ಬರಿದಾದ ಬೋಡಾದ ಗಿಡಗಳೆಲ್ಲವೂ ಕೂಡ ಈ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ಮತ್ತೆ ಚಿಗುರುವಂಥದ್ದು, ಚಿಗುರೆಲೆಗಳನ್ನು ಕಾಣತಕ್ಕಂಥದ್ದು ಈ ಒಂದು ಯುಗಾದಿಯ ನಂತರವೇ ಅನ್ನುವಂಥದ್ದನ್ನು ಕೂಡ ನೀವು ಬಲ್ಲವರಾಗಿದೆ. ಇದರ ಜೊತೆಗೆ ಉಣ್ಣುವ ಜೋಳ ಬಿತ್ತುವಂತ ವ್ಯವಸ್ಥೆ ಆಗಿರ್ಬೋದು, ಅಥವಾ ಇನ್ನಾವುದೇ ಧಾನ್ಯಗಳನ್ನು ಬಿತ್ತುವಂತ ವ್ಯವಸ್ಥೆ ಆಗಿರ್ಬೋದು, ಅದು ಕೂಡ ಯುಗಾದಿಯ ನಂತರದ ಮೊದಲ ಮಳೆಯ ನಂತರ ವಿಶೇಷವಾಗಿ ನಿಮ್ಮೆಲ್ಲರ ಅನುಭವದೊಳಗ ರೋಹಿಣಿ ಮಳೆ ಇದ್ರೆ ಅದನ್ನು ಬಿತ್ತತಕ್ಕಂತ ವ್ಯವಸ್ಥೆಯನ್ನು ಕೂಡ ನೀವೆಲ್ಲ ಕಾಲಾನುಕಾಲದಿಂದ ನೋಡ್ಕೊಂಡು ಬಂದಿದ್ದೀರಿ. ಒಂದು ವಾರಕ್ಕೆ ರೋಹಿಣಿ ಮಳೆ ಬಂತಪ್ಪ ಅಂದ್ರೆ ಉಣ್ಣೋ ಜೋಳ ಬಿತ್ತಬೇಕು ಅನ್ನುವಂತ ಪದ್ಧತಿ ಇರತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಕೂಡ ಕರಾರುವಕ್ಕಾಗಿ ಗಣಿತದ ಲೆಕ್ಕಾಚಾರದಿಂದ ನಮ್ಮ ಹಿರಿಯರು ನಮಗೊಂದು ಖಗೋಳ ಶಾಸ್ತ್ರವನ್ನ, ಜ್ಯೋತಿಷ್ಯ ಶಾಸ್ತ್ರವನ್ನ, ಪಂಚಾಂಗ ವ್ಯವಸ್ಥೆಯನ್ನ ನಮಗ ಅದ್ಭುತವಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಪಾಲಿಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಈ ವರ್ಷದ ಸಂವತ್ಸರದೊಳಗ ಹೆಸರು ಇರೋದು ಬಹಳ ಅದ್ಭುತ. ಹೋದ ವರ್ಷದ ಸಂವತ್ಸರದ ಹೆಸರು ವಿಶ್ವಾವಸು. ಈ ವರ್ಷದ ಸಂವತ್ಸರದ ಹೆಸರು ಪರಾಭವ. ಇದರೊಳಗೆ ಎರಡು ಅರ್ಥಗಳನ್ನು ನಾವು ನೋಡಬಹುದು. ಒಂದನೇದು, ಪರಾಭವ ಅಂದ್ರೆ ಮಾತಿನ ಅರ್ಥ ಸೋಲು, ಅದರ ಪದದ ಅರ್ಥ ಸೋಲು. ಇಲ್ಲಿ ಗುರು ರಾಜ್ಯದ ಅಧಿಪತಿ ಅಂದ್ರೆ ರಾಜ ಆಗಿರೋದ್ರಿಂದ ಗುರುವಿನ ಕರ್ತವ್ಯ ಏನಪ್ಪಾ ಅಂತ ಕೇಳಿದ್ರೆ, ನೆನಪಿರಲಿ, ಸಾಮಾನ್ಯವಾಗಿ ನೀವು ಸರ್ಕಾರದ ವ್ಯವಸ್ಥೆಯೊಳಗದೆ ಅಂತ ತಿಳ್ಕೊಳ್ಳಿ. ನೀವು ಆರಿಸಿ ಕಳಿಸಿದ ಶಾಸಕರು ಒಂದಿಷ್ಟು ಶಾಸನಗಳನ್ನ ತಯಾರು ಮಾಡ್ತಾರೆ ವಿಧಾನಸಭೆಗಳು.
ಅವರು ತಯಾರು ಮಾಡಿದ್ದೇ ಶಾಸನ ಆಗೋದಿಲ್ಲ. ಅದಕ್ಕೆ ಯಾರು ಅಂಕಿತ ಹಾಕ್ಬೇಕು? ರಾಜ್ಯದಲ್ಲಾದ್ರೆ ರಾಜ್ಯಪಾಲರು ಹಾಕ್ಬೇಕು. ಒಂದು ವೇಳೆ ರಾಜ್ಯಪಾಲರು ಕೂಡ ಅದನ್ನ ತಿರಸ್ಕಾರ ಮಾಡಿದ್ರೆ ಅದು ಎಲ್ಲಿಗೆ ಹೋಗ್ತದೆ? ರಾಷ್ಟ್ರಪತಿಗಳಿಗೆ ಹೋಗ್ತದೆ. ಅಂತಿಮ ನಿರ್ಧಾರ ಅದು ರಾಷ್ಟ್ರಪತಿಗಳದೇ ಇರ್ತದೆ. ಹಾಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಒಂದು ಥಿಂಕ್ ಟೀಮ್ ಅಂತ ಇರ್ತದೆ. ಅಂದ್ರೆ ಹಿಂದೆ ರಾಜರ ಕಾಲದಲ್ಲೂ ಒಂದು ಮಂತ್ರಿ ಮಂಡಲ ಇರ್ತಿತ್ತು, ಅವ್ರಿಗೆ ಸಲಹೆ ಕೊಡ್ತಿದ್ರು, ರಾಜ ತಿಳುವಳಿಕೆ ಹೇಳ್ತಿದ್ರು, ಅವರು ಕುಲಗುರುಗಳು ಅಂತ ಇರ್ತಿದ್ರು, ಕುಲ ಆಚಾರ್ಯ ಅಂತ ಇರ್ತಿದ್ರು, ಮಂತ್ರಿ ಪರಿಷತ್ ಅಂತ ಇರ್ತಿತ್ತು. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಸಲಹೆ ಬೇಕಿತ್ತು ಆ ಎಲ್ಲ ಸಲಹೆಗಳನ್ನ ಮಂತ್ರಿಗಳು ರಾಜನಿಗೆ ಕೊಡ್ತಿದ್ರು. ಅನೇಕ ಜನ ಸಲಹೆ ಕೊಟ್ಟಾಗಲೂ ಕೂಡ ರಾಜ ಏನ್ ಮಾಡ್ತಿದ್ದಂದ್ರೆ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡ್ಕೊಳ್ತಿದ್ರು. ಯಾವುದು ಸರಿ, ಯಾವುದನ್ನ ಮಾಡಿದ್ರೆ ಅದು ಸರಿ ಆಗ್ತದೆ ಅನ್ನುವಂಥದ್ದನ್ನ ವಿವೇಚನೆ ಮಾಡಿ ಅದನ್ನ ಆಯ್ಕೆ ಮಾಡಿಕೊಂಡು ಅದನ್ನ ನಿರ್ಧಾರ ತಗೊಂಡು ಅಳವಡಿಕೆ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಗಳಿತ್ತು. ಈಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಸಂವಿಧಾನ ಹೇಳೋದು ಅದನ್ನೇ. ಆದರೆ ಆಯ್ಕೆಯಾದ ಚುನಾಯಿತರಾದ ಪ್ರತಿನಿಧಿಗಳು ತಮಗೆ ಬೇಕಾದ ಹಾಗೆ ಶಾಸನ ಮಾಡ್ತಿರ್ತಾರೆ. ಆದ್ರೆ ಅವುಗಳ ವಿವೇಚನೆ ನಿರ್ಧಾರ ಅದು ಶಾಸನವಾಗಬೇಕೋ ಬೇಡೋ ಅನ್ನುವಂಥದ್ರ ನಿರ್ಧಾರ ರಾಜ್ಯಪಾಲರು ಅಂತಿಮವಾಗಿ ರಾಷ್ಟ್ರಪತಿಗಳು ಇರ್ತಾರೆ. ಹೇಗೆ ರಾಷ್ಟ್ರಪತಿ ಈ ಶಾಸನದಿಂದ ಪ್ರಜೆಗಳಿಗೆ ಅನುಕೂಲ ಆಗ್ತದೋ ಇಲ್ಲೋ ಅನ್ನುವಂಥದ್ದನ್ನ ವಿವೇಚನೆ ಮಾಡಿ ಅಂಕಿತ ಹಾಕುವಂತ ವ್ಯವಸ್ಥೆ ಇದೆಯೋ ಹಾಗೆ ಈ ವರ್ಷ ಪರಾಭವ ನಾಮ ಸಂವತ್ಸರದೊಳಗ ಗುರು ರಾಜ್ಯದ ರಾಜ ಅಧಿಪತಿ ರಾಷ್ಟ್ರಪತಿ ಆಗಿರೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳಾಗೋದಕ್ಕೆ ಅಥವಾ ಕೆಟ್ಟ ಕೆಲಸಗಳಾಗೋದಕ್ಕೆ ಅಥವಾ ಏನಾದ್ರೂ ಕೂಡ ತೊಂದರೆ ಆಗೋದಕ್ಕೆ ಗುರು ಆಗಿರ್ತಕ್ಕಂಥವ್ರು ಬಿಡೋದಿಲ್ಲ. ಅಂದ್ರೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ಕೆಟ್ಟ ಕೆಲಸಗಳಾಗ್ಲಿಕ್ಕೆ ಬಿಡೋದಿಲ್ಲ. ಒಂದನೇದು, ರಾಜ ರಾಷ್ಟ್ರಪತಿ ಆದ್ರೆ ರಾಜ ಹೇಳಿದ ಹಾಗೆ ಮಳೆ ಬೆಳೆ ಧಾನ್ಯ ಸಮೃದ್ಧಿ ಇವೆಲ್ಲ ಆಗ್ಬೇಕಾಗ್ತದೆ. ಆ ವಿಚಾರದಲ್ಲಿ ರೈತರು ಚಿಂತೆ ಮಾಡಬೇಕಾಗಿಲ್ಲ. ಒಳ್ಳೆ ಮಳೆ ಇದೆ, ಒಳ್ಳೆ ಬೆಳೆ ಇದೆ, ಜೊತೆಗೆ ಒಳ್ಳೆ ಬೆಲೆನೂ ಸಿಗ್ತದೆ, ರೈತರಿಗೆ ಸಿಗ್ತಾರೆ ಅನ್ನುವಂಥದ್ದು. ಆದ್ರೆ ಈ ಪರಾಭವ ಅರ್ಥ ಏನು? ಯಾರು ಅಧರ್ಮದ ದಾರಿಯೊಳಗೆ ಹೋಗ್ತಿರ್ತಾರೆ, ಅಟ್ಟಹಾಸದಿಂದ ಮೆರೀತಿರ್ತಾರೆ, ನಾನೇ ಇಲ್ಲ ಅಂತ ಹೇಳಿ ಕುಡಿತಿರ್ತಾರೆ, ಅಂತವರಿಗೆ ಈ ಪರಾಭವನ ಸಂವತ್ಸರ ಉತ್ತಮವಾದ ಪಾಠವನ್ನು ಕಲಿಸ್ತದೆ. ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಯಾರು ಧರ್ಮದ ದಾರಿಯೊಳಗ, ನ್ಯಾಯದ ದಾರಿಯೊಳಗ, ಯಾರು ನೀತಿಯ ದಾರಿಯೊಳಗ, ಒಳ್ಳೆಯ ದಾರಿಯೊಳಗ, ಸತ್ಪಥದ ದಾರಿಯೊಳಗ ಹೋಗ್ತಾರೆ ಅವರಿಗೆ ಗುರುವಿನ ಆಶೀರ್ವಾದ ಯಾವತ್ತೂ ಕೂಡ ಇರ್ತದೆ. ಅದಕ್ಕೆ ಸಾಧ್ಯವಾದಷ್ಟು ಈ ಪಂಚಾಂಗದ ಉದ್ದೇಶ, ಶಾಸ್ತ್ರಗಳ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಬದುಕಿನ ಒಳಗ ತಪ್ಪುಗಳನ್ನ ಕಡಿಮೆ ಮಾಡ್ಕೋಬೇಕು. ಅದೇ ಧರ್ಮದ ಉಪದೇಶ, ಬೇರೆ ಏನೂ ಅಲ್ಲ. ಈ ದಾರಿಯೊಳಗೆ ಹೋಗ್ತಾ ಇದ್ರೆ ಇದು ತಪ್ಪಪ್ಪ, ಚಲೋ ದಾರಿಯೊಳಗೆ ಹೋಗು. ಗುರುಗಳ ಆದೇಶನೂ ಅಷ್ಟೇ, ಧರ್ಮ ಹೇಳೋದು ಅದನ್ನೇ, ಬೇರೆ ಏನೂ ಅಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆ ಎರರ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆ ಹಾದಿಗೆ ಸಾಕ್ತಕ್ಕಂಥ ಗುಣವನ್ನು ಕಲಿಬೇಕು. ಇದರ ಜೊತೆಗೆ ಇನ್ನೊಂದು ಏನು ಯೋಚನೆ ಅಂದ್ರೆ ಪರಾಭವವನ್ನ ಹೀಗೂ ಹೇಳ್ಬೋದು ನಾವು. ಸಾಮಾನ್ಯವಾಗಿ ಪರ ಅಂದ್ರೆ ಸ್ತ್ರೀ ಅಂತ ಅರ್ಥ, ಅಂದ್ರೆ ಶಕ್ತಿ, ಪಾರ್ವತಿ. ನೀವು ಹೇಳ್ತಿರ್ತೀರಿ ಆದಿಶಕ್ತಿ, ಪರಾಶಕ್ತಿ ಅಂತ ಕರಿತೀರಿ. ಪರಾಶಕ್ತಿ ಅಂದ್ರೆ ಪರಂ ಏವ ಶಕ್ತಿ ಅಂತ, ಅಂದ್ರೆ ಅದಕ್ಕಿಂತ ಮಿಗಿಲಾದ ಮತ್ತೊಂದು ಶಕ್ತಿ ಇಲ್ಲ ಅಂತ. ಪರಮಶಕ್ತಿ, ಆ ಪರಮಶಕ್ತಿಗೆ ನಾವು ಆದಿಶಕ್ತಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯರನ್ನ ಶಕ್ತಿ ಮಾತೆಯರು ಅಂತ ಕರಿತೀವಿ. ಆದ್ರೆ ಪರಮಾತ್ಮರನ್ನೇ ಜನ್ಮ ಕೊಟ್ಟಂತ ಮತ್ತೊಂದು ಶಕ್ತಿ ಐತೆ ಅಂತ ಅದಕ್ಕೆ ಆದಿಶಕ್ತಿ, ಪರಾಶಕ್ತಿ ಅಂತ ಕರಿತೀವಿ. ಆ ಆದಿಶಕ್ತಿ ಪರಾಶಕ್ತಿ ತ್ರಿಮೂರ್ತಿಗೆ ಜನ್ಮ ಕೊಟ್ಲು. ಯಾರಿಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ. ಅದಕ್ಕೆ ಆಕೆಗೆ ಆದಿಶಕ್ತಿ, ಪರಾಶಕ್ತಿ ಅನ್ನುವಂಥದ್ದು ಕರೆಯೋದು. ಈ ಪರ ಅನ್ನುವಂಥದ್ದು ಶಕ್ತಿಯ ಪ್ರತೀಕ. ಇನ್ನು ಭವ, ಭವ ಅಂದ್ರೆ ಈ ಅಷ್ಟೋತ್ತರದೊಳಗೆ ನೀವು ಹೇಳ್ತಿರ್ತೀರಿ ಭವಾಯ ನಮಃ ಅಂತ. ಹೌದಾ? ಭವ ಅಂದ್ರೆ ಯಾರು? ಶಿವನೇ.
ಒಂದು ಕಡೆ ಶಕ್ತಿ, ಮತ್ತೊಂದು ಕಡೆಗೆ ಶಿವ. ಹಾಗೆ ಶಿವ ಮತ್ತು ಶಕ್ತಿಯರ ಒಂದು ಸಂವತ್ಸರವೇ ಈ ಪರಾಭವ ಸಂವತ್ಸರ ಅನ್ನುವಂಥದ್ದನ್ನು ಕೂಡ ಮರಿಬಾರದು. ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ರಿ. ಆದಾಯದ ಮೂಲ ಎಲ್ಲ ರಾಶಿಗಳಿಗೆ ಈ ವರ್ಷ ಚೆನ್ನಾಗಿದೆ. ಬಹುತೇಕ ರಾಶಿಗಳಿಗೆ ಆದಾಯ ಚೆನ್ನಾಗಿದೆ, ಆದ್ರೆ ರೋಗ ಜಾಸ್ತಿ ಇದೆ, ದುಃಖ ಜಾಸ್ತಿ ಇದೆ. ಅದಕ್ಕೆ ಆಸೆಗಳು ನಿಯಂತ್ರಣದಲ್ಲಿರಬೇಕು. ಅವು ಕಂಟ್ರೋಲ್ ಅಲ್ಲಿ ಇತ್ತಪ್ಪ ಅಂದ್ರೆ ಮನುಷ್ಯನ ಬದುಕು ಚೆನ್ನಾಗಿರ್ತದೆ. ಎಷ್ಟು ಸಾಧ್ಯ ಅಷ್ಟು ಪರೋಪಕಾರ ಮಾಡೋದಕ್ಕೆ, ಭಕ್ತಿ ಸೇವೆಗಳನ್ನು ಮಾಡೋದಕ್ಕೆ ಅವಕಾಶಗಳಿದ್ದಲ್ಲಿ ಅವುಗಳನ್ನು ಬಳಸ್ಕೊಳ್ಬೇಕು. ಕಸ ಹೊಡೆಯೋದು ಒಂದು ಸೇವೆನೆ. ನಾವೇನೋ ದೊಡ್ಡದೇ ಮಾಡ್ಬೇಕಪ್ಪ, ಅದನ್ನೇ ಮಾಡ್ಬೇಕು ಅಂತ ಇರೋದಿಲ್ಲ. ದಾರಿ ಒಳಗೆ, ಅಡ್ಡ ದಾರಿ ಒಳಗೆ ಏನೋ ಒಂದು ಮುಳು ಬಿದ್ದಿರ್ತದೆ, ಅದನ್ನ ಏನ್ ಹಾಕಿದ್ರು ಕೂಡ ಅದು ಸೇವೆನೆ. ಅದು ಮತ್ತೊಬ್ಬರಿಗೆ ಉಪಕಾರ ಆಗ್ತದೆ. ದಾರಿ ಹೋಗ್ತಕ್ಕಂಥ ಇದು ಉಪಕಾರನೇ, ಅದು ಒಳ್ಳೇದೇ. ಹಾಗಾಗಿ ಯಾವ್ಯಾವ ರೂಪದೊಳಗೆ ಭಗವಂತ ಎಲ್ಲೆಲ್ಲಿ ಪರೀಕ್ಷೆ ಮಾಡ್ತಿರ್ತಾನೆ ಗೊತ್ತಿಲ್ಲ. ಅದಕ್ಕೆ ಆ ಅವಕಾಶಗಳನ್ನ ಬಿಟ್ಟು ಕೊಡದಂಗೆ ನೀವು ಬಳಸ್ಕೊಂಡು ಸತ್ಪಥದಲ್ಲಿ ಒಳ್ಳೆಯ ಮಾರ್ಗದೊಳಗೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆಯ ಮಾತುಗಳನ್ನ ಆಡಿ ಒಳ್ಳೆಯ ನೋಟದಿಂದ ಬದುಕ್ತಕ್ಕಂಥ ಗುಣವನ್ನ ಕಲಿತುಕೋಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿ, ಪಂಚಾಂಗ ಯಾವತ್ತೂ ಕೂಡ ಒಂದು ಮಾರ್ಗದರ್ಶಕ ಶಾಸ್ತ್ರ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ವಿಜ್ಞಾನ ಆನಂತರದೊಳಗೆ ಹೇಳ್ತದೆ, ಹವಾಮಾನದ ಮುನ್ಸೂಚನೆ 24 ಗಂಟೆ ಒಳಗೆ ಹೇಳ್ತದೆ. ಆದ್ರೆ ಯಾವತ್ತು ಮಳೆ ಬರ್ತದ, ಇದೇ ಪ್ರದೇಶದೊಳಗೆ ಮಳೆ ಬೀಳ್ತದ, ಇಷ್ಟೇ ಮಳೆ ಆಗ್ತದ, 4 ಅಣೆ ಆಗ್ತದ, 8 ಅಣೆ ಆಗ್ತದ ಅನ್ನುವಂಥದ್ದನ್ನ ಕರಾರವಕ್ಕಾಗಿ ವರ್ಷಕ್ಕಿಂತ ಮುಂಚೆ ಬರೆದಿಟ್ಟಂತ ಒಂದು ಶಾಸ್ತ್ರ ಯಾವ್ದಾದ್ರಂದ್ರೆ ಅದು ಈ ಪಂಚಾಂಗ ಶಾಸ್ತ್ರ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು. ಆ ಹಿನ್ನೆಲೆಯೊಳಗ ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರು ವಿಶೇಷವಾಗಿ ಎಲ್ಲ ರಾಶಿ ಭವಿಷ್ಯಗಳನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥವರಾಗಿದ್ದಾರೆ. ಒಟ್ಟಾರೆಯಾಗಿ ಪರಾಭವ ಸಂವತ್ಸರ ಎಲ್ಲರ ಬದುಕಿನೊಳಗೆ ಸುಖ, ಸಂಪತ್ತು, ಆಯುಷ್ಯ, ಆರೋಗ್ಯ, ಸದ್ಬುದ್ಧಿಗಳನ್ನ, ಸದ್ವಿಚಾರಗಳನ್ನ, ಸದ್ವರ್ತನೆಗಳನ್ನ, ಸನ್ಮಾರ್ಗವನ್ನ ಪ್ರತಿಯೊಬ್ಬರಿಗೂ ಕೂಡ ನೀಡುವಂತ ಆಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹರಸಿ ಆಶೀರ್ವದಿಸಿ, ನಮ್ಮೆಲ್ಲ ಜಂಗಮ ಬಳಗ ಎಷ್ಟು ಜನ ಇದ್ದೀರಿ ಎಲ್ಲರಿಗೂ ಕೊಡ್ತದೆ, ಅವಸರ ಬೇಡ, ಎಲ್ಲರಿಗೂ ಅವಕಾಶ ಇದೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಬೇರೆಯವರು ಇಸ್ಕೊಳ್ಬಾರ್ರಿ, ಮೊದಲು ಜಂಗಮರಿಗೆ ಅವಕಾಶ ಕೊಡ್ರಿ. ಯಾಕೆ ಅಂತ ಕೇಳಿದ್ರೆ ಒಂದು ಊರು ಮಟ್ಟಸ್ಥ ಒಂದು ಪಂಚಾಂಗ ನೋಡೋದು ಕಲ್ತ ಅಂದ್ರೆ ಆ ಊರಿನ ಹವಿಕವಿ ಸತ್ರ ಕೆಟ್ರ ಹುಟ್ಟಿದ್ರೆ ಒಂದು ಪಂಚಾಂಗ ನೋಡಿ ಹೇಳುವಂತ ವ್ಯವಸ್ಥೆ ಬಂತು ಅಂದ್ರೆ ನಾವ್ ಈ ಪಂಚಾಂಗ ದಾನ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದ ಅನ್ನುವಂತ ವ್ಯವಸ್ಥೆಯನ್ನು ಇಟ್ಕೊಂಡು ಕಳೆದ 15 ವರ್ಷಗಳಲ್ಲಿ ಈ ಪಂಚಾಂಗ ದಾನವನ್ನ, ಪಂಚಾಂಗ ಶ್ರವಣ ಪೂಜೆಯ ದಿನ ನಾವು ಮಾಡತಕ್ಕಂಥವರಾಗಿದ್ದೇವೆ. ಎಲ್ಲರೂ ಕೂಡ ಕ್ರಮವಾಗಿ ಸಾಲಿನೊಳಗೆ ಬಂದು ಪ್ರತಿಯೊಬ್ಬರು ನಿಧಾನವಾಗಿ ಆ ಪಂಚಾಂಗ ದಾನವನ್ನು ಇಸ್ಕೊಳ್ಬೇಕು ಅನ್ನುವಂತ ಅಪ್ಪಣೆಯನ್ನು ಮಾಡಿ ಸೇರಿದಂತ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂತ ಮಾತನ್ನು ಹರಸಿ ಹಾರೈಸಿ ಆ ಮರುಳಸಿದ್ದೇಶ್ವರನ ಆಶೀರ್ವಾದ, ಆ ಪರ ಮತ್ತು ಭವ ಅಂದ್ರೆ ಶಿವಶಕ್ತಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ನಾಡಿಗೆಲ್ಲ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ಹಾರೈಸಿ ನಮ್ಮ ಈ ಪಂಚಾಂಗ ಶ್ರವಣ ಪಂಚಾಂಗ ಪೂಜೆ ಆಶೀರ್ವಚನವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಹತ್ರ ಬರ್ಬೇಕ, ಅಡಿವೇಲಿ ಸ್ವಾಮಿಗಳ ಬರ್ಬೇಕ, ಗುರುಗಳ ಹತ್ರ ಬರ್ಬೇಕ. ಸಂಖ್ಯಾಗಿ ಕಾಯ್ತಾ ಇದ್ರೆ ಅಡಿವೇಲಿ ಸ್ವಾಮಿಗಳ ಕಿಡಿ ನಂಬರ್ ಮ್ಯಾಗ ನಂಬರ್ ಅಡಿವೇಲಿ ಸ್ವಾಮಿಗಳು ಬರಲಿಲ್ಲ. ಕ್ರಾಸ್ ಬಾರ ಬಂದ್ರ ಶಿವು ಮೂತಿ ಹಾಕ್ಬಾರ್ಬೇಡ ಹುಡುಗರು ಯಾರು ಬರಬಾರ್ದು. ಮಕ್ಕಳು ಜಂಗಮರ
ಮ್ಯಾಲೆ ಬಂದ್ಬಿಡ್ತೀನಿ ಯಾಕೆ ಜಂಗಮರ ಬೇಗ ಬೇಗ ಬರ್ಬೇಕಾ ನಿಧಾನಕ್ಕೆ ಬದಲಿಸ್ಕೊಳ್ಳಿ ಜಂಗಮರೆಲ್ಲ ಬರಬೇಕು ಕಷ್ಟ ಬೇರೆಯವರಿಗೆ ಆರಿಸ್ಕೊಳ್ಳಿ ಪಂಚಾಂಗ ನಟರಾಜ್ ಸೈಡ್ ಬಾ ನಟರಾಜು ಏ ನಟರಾಜು ಜಂಗಮರೆಲ್ಲ ಇಸ್ಕೊಳ್ಳಿ ಜಂಗಮರ ಇಸ್ಕೊಳ್ಳಿ ಸರಿ ಕೊಡಿಸ್ತೀನಿ ವೈಟ್ ಮಾಡೋ ನಿಮಿಷ ಇದೇ ಒಬ್ಬರ ಬಾಯಿಲಿ ಜಂಗಮರೆಲ್ಲ ಇಸ್ಕೋಬೇಕು ಭಕ್ತಾದಿಗಳು ಇಸ್ಕೊಳ್ಳಿ ಚೇಂಜ್ ಆಗ್ತಾನೆ ಇರೋರು ಜಂಗಮರು ಬೇಗ ಬೇಗ ಆ ಕಡೆ ಬನ್ನಿ ಸರತಿ ಸಾಲಿನಲ್ಲಿ ಬಂದು ಬೇಗ ಬೇಗ ಇಸ್ಕೊಳ್ಳಿ ಅಡಿಗೆಯಲ್ಲಿ ಶ್ರೀಗಳು ಬರಲಿಲ್ಲ ಬಾ ಆ ಕಡೆ ಬಾ 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 ಸಾಂಬಜೈ ನಮಃ ಪಾರ್ವತೇಶ್ವರ ಹರ 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 ಮಹಾದೇವ ಶ್ರೀಮದ್ ಜಗದ್ಗುರು ಶುದ್ಧಲಿಂಗವಾಚ ಹರಿವರಾಜ ಕೀ ಜಯ ಜಯ ಮಂಗಲ ನಮಃ ಪಾರ್ವತೇಶ್ವರ ಹರ 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 ಮಹಾದೇವ ಪಶ್ಚಿಮ ಸ್ವಲ್ಪ ಅಚಿಂತಾ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾನ ಮೂರ್ತಿಯೇ ಬ್ರಾಹ್ಮಣೇ ನಮಃ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶಕ್ತಿ ಶ್ರೀ ವಿಜಯಪ್ರದಯ ಸೂರ್ಯ ಸಿದ್ಧಾಂತ ಮತೇನ ಸಮಸ್ತ ಜಗದತ್ತಕ್ಕೆ ಸ್ಥಿತಿ ಪ್ರಳಯ ಕಾರಣೀಭೂತಸ್ಯ ಶ್ರೀಮನ್ನಾರಾಯಣಸ್ಯ ರವಿಕಾಮನೋದ್ಭವಸ್ಯ ಬ್ರಹ್ಮಣಃ ಮನೇನ ಪರಮಾಯುರ್ವರ್ಷ ಸತಃ 100 ತತ್ರಾರ್ಧ 50 ಯಾತ್ರು ಉತ್ತರ ಪಂಚಾಲಕ ಶಬ್ದ ಪ್ರಥಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾತೆ ಪ್ರಥಮ ಪಕ್ಷ